ಜಟಕ ಜೀ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವೀಕ್ಷಕರು, ಮಹಿಳಾ ದಿನಾಚರಣೆ ಎಂದಾಕ್ಷಣ ಮಹಿಳೆಯರ ಬಗ್ಗೆ ಹಾಡುವುದು, ಹೊಗಳುವುದು, ಕೊಂಡಾಡುವುದು ಆ ಒಂದು ದಿವಸ ಮಾಡಿಬಿಟ್ರೆ ಇನ್ನುಳಿದ 364 ದಿವಸ ಹೆಣ್ಣು ಮಕ್ಕಳನ್ನ ತೆಗಳಬಹುದಲ್ವಾ? ಪ್ರಾಯಶಃ ಮೊಟ್ಟ ಮೊದಲ ಸ್ತ್ರೀವಾದಿ, ಮಹಿಳಾವಾದಿ ಅಂತ ನಮ್ಮ ದಾರ್ಶನಿಕ ಸಾಹಿತ್ಯದಲ್ಲಿ ಹುಡುಕ್ತಾ ಹೋದ್ರೆ ಆಕೆ ಗಾರ್ಗಿ ಅನ್ನೋಳು. ಗಾರ್ಗಿಯ ನಂತರ ಬಹಳ ಮನಸ್ಸಿನಲ್ಲಿ ಅಚ್ಚಳಿದೆ ಉಳಿದಿರುವಂತಹ ಮತ್ತೊಂದು ಹೆಸರು, ಜೊತೆಗೆ ಇವತ್ತಿಗೂ ಆಕೆಯ ಕವನಗಳನ್ನ, ಆಕೆಯ ಕೃತಿಗಳನ್ನ ಕೊಂಡಾಡುವಂತಹ ಮತ್ತೊಬ್ಬ ಮಹಿಳೆ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಕನ್ನಡದಲ್ಲಿ ಹಾಡಿದ್ರಿಂದ ನಮಗೆ ಇನ್ನೂ ಹೆಚ್ಚು ಆಕೆ ಹತ್ತಿರ. ಇವತ್ತಿನ ನಮ್ಮ ಕಥಾನಾಯಕಿಯ ಹೆಸರು ನಿವೇದಿತಾ. ಅಕ್ಕ ಮಹಾದೇವಿಯ ಹಾದಿಯಲ್ಲಿ ನಡೀಬೇಕು ಅಂತ ಹೊರಡಿದಂತಹ ಒಬ್ಬ ಮಹಿಳೆ. ಅವರಿಗೆ ಗೌರವ ಕೊಡಕ್ಕೆ ಇಷ್ಟ ಇದ್ರೆ ಗೌರವ ಕೊಡ್ಲಿ, ಗೌರವ ಕೊಡಕ್ಕೆ ಇಷ್ಟ ಇಲ್ಲದೆ ಇದ್ರೆ ಬಿಡ್ಲಿ. ಈ ಮಠಕ್ಕೆ ಯಾರು ಬರ್ತಾರೆ? ನಾನು ಆ ಮಠದಲ್ಲಿ ಇದ್ಕೊಂಡು ತಪ್ಪು ಮಾಡಿದ್ರೆ ನೀವು ಈ ಪ್ರಶ್ನೆ ಕೇಳಕ್ಕೆ ನಾನು ಆನ್ಸರ್ ಮಾಡ್ತಿದ್ದೆ. ಆದ್ರೆ ಮಠದಲ್ಲಿ ಇಟ್ಕೊಂಡು ನಾನು ಆ ತಪ್ಪನ್ನ ಮಾಡಿಲ್ಲ. ನಿವೇದಿತಾ ಮತ್ತು ಚೇತನ್ನ ಮಾತನಾಡಿಸೋದಕ್ಕೆ ಮುಂಚೆ ಜಂಗಮೇಯರು ಅಂದ್ರೆ ಯಾರು ಇದನ್ನ ತಿಳ್ಕೊಳ್ಳೋಣ. ಇದಕ್ಕಾಗಿ ನಾನು ಪೂಜ್ಯ ಶ್ರೀಮಾನ್ ನಿರಂಜನ ಮಹಾಜಗದ್ಗುರು ಮಾತೆ ಮಹಾದೇವಿ ಇವರನ್ನ ಕರೀತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಬದುಕು ಜಟಕ ಬಂಡಿಗೆ ಮಾತೆ ಮಹಾದೇವಿ ಅವರಿಗೆ ಸ್ವಾಗತ. ನಮಸ್ಕಾರ ಅಮ್ಮ. ನನಗೆ ಬಹಳ ಒಂದು ಮೂಲಭೂತವಾದ ಪ್ರಶ್ನೆ ನಾನು ನಿಮ್ಮನ್ನು ಕೇಳ್ತೀನಿ. ಶಿವಶರಣರು ಅಂದ್ರೆ ಯಾರು? ನೀವು ಯಾತಕ್ಕಾಗಿ, ಅಥವಾ ಇದು ಪುರುಷರಿರಬಹುದು ಮಹಿಳೆಯರಿರ್ಬೋದು, ಯಾತಕ್ಕಾಗಿ ಮಠವನ್ನ ಸೇರೋದು ಅಥವಾ ದೀಕ್ಷೆಯನ್ನ ತೆಗೆದುಕೊಳ್ಳೋದು, ಈ ದಾರಿಯನ್ನ ಹಿಡಿಯೋದು? ಇಲ್ಲಿ ಶಿವಶರಣರು ಅಂತ ಮೊದಲನೇ ಪ್ರಶ್ನೆ ಇದೆಯಲ್ಲ, 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಅನುಭವ ಮಂಟಪ ಅಂತ ಹೇಳಿ ಕಟ್ಟಿದ್ರು. ಈ ಅನುಭವ ಮಂಟಪಕ್ಕೆ ಈ ಸತ್ಯದ ಸಾಧಕರು, ಶೋಧಕರು ಎಲ್ಲ ಕಡೆಯಿಂದ ಬಂದ್ರು. ಪರಮಾತ್ಮನಿಗೆ ಶರಣಾಗತನಾದವನು ಯಾರೋ ಅವನು ಶರಣ. ಶರಣ ಅನ್ನೋ ಪದದ ಅರ್ಥ ಏನಂದ್ರೆ, ಈ ಜಗತ್ತನ್ನ ನಿರ್ಮಾಣ ಮಾಡಿದಂತ ಪರಮಾತ್ಮ ಅನ್ನುವ ಶಕ್ತಿ ಉಂಟು, ಆ ಪರಮಾತ್ಮನಿಗೆ ಶರಣಾಗತನಾದವನು ಯಾರೋ ಅವನು ಶರಣ. ಆದ್ದರಿಂದ ಶರಣ ಅನ್ನುವಂತ ಈ ಪದ ಅಂದಿನಿಂದ 12ನೇ ಶತಮಾನದಿಂದ ಕನ್ನಡ ಸಾಹಿತ್ಯದಲ್ಲಿ, ದಾರ್ಶನಿಕ ಜಗತ್ತಿನಲ್ಲಿ ಬಳಕೆಗೆ ಬಂದಿದೆ. ಈಗ ನಾವುಗಳು ಅನೇಕರು, ಉದಾಹರಣೆಗೆ ಅಕ್ಕ ಮಹಾದೇವಿ 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ಆಗಿ ಹೋದ್ರು. ಅವರು ಈ ಲೌಕಿಕ ಜೀವನ ಬೇಡ, ಗಂಡ ಮಕ್ಕಳು ಸಂಸಾರ ಇದ್ಯಾವುದೂ ಕೂಡ ಬೇಡ ಅಂತ ಹೇಳಿ ನಿರಾಕರಿಸಿ ಅವರು ವೈರಾಗ್ಯ ಮಾರ್ಗಕ್ಕೆ ಬಂದ್ರು. ಅಲ್ಲಿ ಪರಮಾತ್ಮನನ್ನೇ ಪತಿ ಅಂತ ಭಾವಿಸ್ಕೊಂಡು ಶರಣಸತಿ ಲಿಂಗಪತಿ ಎನ್ನುವಂತ ಭಾವನೆಯಿಂದ ಅಕ್ಕ ಮಹಾದೇವಿ ವೈರಾಗ್ಯದ ಜೀವನವನ್ನ ಅವಲಂಬಿಸಿದ್ರು. ಅಕ್ಕ ಮಹಾದೇವಿಗೆ ಮುಂಚೆಮ್ಮ ಇದು ಕೇವಲ ಗಂಡಸರಿಗೆ ಸೀಮಿತವಾಗಿತ್ತ, ಪುರುಷರಿಗೆ ಸೀಮಿತವಾಗಿತ್ತ? ಹೌದು. ಅಕ್ಕ ಮಹಾದೇವಿಗೂ ಮೊದಲು, ಅಂದ್ರೆ ಬಸವಣ್ಣನವರಿಗೂ ಮೊದಲು ಹೆಣ್ಣು ಮಕ್ಕಳಿಗೆ ಧರ್ಮ ಸಂಸ್ಕಾರ ಇದ್ದಿರ್ಲಿಲ್ಲ. ಅವರಿಗೆ ಬಂದು ಒಂದನೇದಾಗಿ ಧಾರ್ಮಿಕವಾದ ಆಚರಣೆಗಳನ್ನು ಮಾಡ್ಲಿಕ್ಕೇನೆ ಹಕ್ಕುಗಳನ್ನ ಕೊಟ್ಟಿರ್ಲಿಲ್ಲ. ಅದಲ್ಲದೆ ಇನ್ನ ಸನ್ಯಾಸ ಜೀವನ, ವೈರಾಗ್ಯ ಮಾರ್ಗಕ್ಕೆ ಅಧಿಕೃತವಾದ ಪ್ರವೇಶವನ್ನ ಕೊಟ್ಟಿರ್ಲೇ ಇಲ್ಲ. ಸ್ತ್ರೀ ಅಂದ್ರೆ ಕೇವಲ ಭೋಗದ ವಸ್ತು. ಏನಿದ್ರು ಕೂಡ ಆಕೆ ಸಂಸಾರಿಯಾಗಿ, ಗೃಹಿಣಿಯಾಗಿ ಮಕ್ಕಳು ಮರಿಯನ್ನ ಹೇರಬೇಕು. ಇದು ಇಷ್ಟೇ ಇದ್ದಾಗ ಗುರು ಬಸವಣ್ಣನವರು ಒಂದು ಮಹತ್ತರವಾದ ಕ್ರಾಂತಿಯನ್ನ ಮಾಡಿದ್ರು 12ನೇ ಶತಮಾನದಲ್ಲಿ. ಶರೀರಕ್ಕೆ ಹಸಿವೆ ಉಂಟು, ಇದು ಪುರುಷನಿಗೂ ಉಂಟು, ಸ್ತ್ರೀಗೂ ಉಂಟು. ಆದ್ದರಿಂದ ಹೇಗೆ ಸ್ತ್ರೀ, ಪುರುಷನು ಹೇಗೆ ಆಹಾರವನ್ನು ತಗೊಳ್ತಾನೋ ಸ್ತ್ರೀಯು ಹಾಗೆ ಆಹಾರವನ್ನು ತಗೊಳ್ತಾಳೆ. ಅದೇ ರೀತಿಯಲ್ಲಿ ಆತ್ಮಕ್ಕೆ ಹಸಿವೆ ಉಂಟು. ಆ ಆತ್ಮದ ಹಸಿವೆಗಾಗಿ ಧರ್ಮ ಸಂಸ್ಕಾರ ಕೊಡಬೇಕು. ಅದಕ್ಕಾಗಿ ಹೆಣ್ಣು ಮಕ್ಕಳಿಗೂ ಧರ್ಮ ಸಂಸ್ಕಾರವನ್ನು ಕೊಡಬೇಕು ಅನ್ನುವಂಥದ್ದನ್ನ ಬಸವಣ್ಣನವರು ಬಳಕೆಗೆ ತಂದ್ರು. ಅದಕ್ಕಾಗಿ ಅಕ್ಕ ಮಹಾದೇವಿ ಒಂದು ಮಾತು ಬಹಳ ಚೆನ್ನಾಗಿ ಹೇಳಿದ್ಲು. ಮಾಯೆ 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 ಅಂತ ಹೇಳಿ ಹೆಣ್ಣು ಮಕ್ಕಳನ್ನ ತುಚ್ಛವಾಗಿ ಮಾತನಾಡ್ತಾರೆ. ಆದ್ರೆ ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಯಾರು ದುರ್ಬಲ ಮನಸ್ಸಿನ ಸ್ತ್ರೀ ಇರ್ತಾಳೋ ಅವಳಿಗೆ ಪುರುಷ ಮಾಯೆ, ದುರ್ಬಲ ಮನಸ್ಸಿನ ಪುರುಷನಿಗೆ ಸ್ತ್ರೀ ಮಾಯೆ. ಆದ್ದರಿಂದ ಮಾಯತನ ಅನ್ನುವಂತಹದ್ದು ಹೊರಗಡೆ ಇರುವಂತ ಆಬ್ಜೆಕ್ಟಿವ್ ವಸ್ತುವಲ್ಲ, ತನ್ನ ಮನಸ್ಸಲ್ಲಿ ಇರುವಂತಹದ್ದು. ಆದ್ದರಿಂದ ಹೆಣ್ಣು ಮಕ್ಕಳು ಕೂಡ ಮನಸ್ಸು ಮಾಡಿದ್ರೆ ಯಾಕೆ ಈ ಸಾಧನೆಯನ್ನು ಮಾಡಲಾರು ಅನ್ನೋದನ್ನ ಅಕ್ಕ ಮಹಾದೇವಿ ಸಾಧಿಸಿ ತೋರಿಸಿದ್ರು. ಶಿವಶರಣರು ಅಂದ್ರೆ ಯಾರು? ಅವರ ಬದುಕು ಹೇಗಿರುತ್ತೆ? ಹೇಗೆ ವೈರಾಗ್ಯ ಮಾರ್ಗವನ್ನ ಅವರು ಆಯ್ಕೆ ಮಾಡ್ಕೋತಾರೆ? ಈ ಎಲ್ಲ ವಿಚಾರಗಳನ್ನ ಒಂದು ಪರಿಚಯದ ಹಾಗೆ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ.
ನಿವೇದಿತಾ ಮತ್ತು ಚೇತನ್ನ ಮಾತಾಡ್ಸೋಕ್ ಮುಂಚೆ ನಾವು ಯಾವ ವಿಚಾರವನ್ನ ಕುರಿತು ಮಾತಾಡ್ತಾ ಇದ್ದೀವಿ ಅನ್ನುವ ಕ್ಲಾರಿಟಿ ನಮಗಿರ್ಬೇಕಲ್ವಾ. ಹಾಗಾಗಿ ನಿವೇದಿತಾ ಮತ್ತು ಚೇತನ್ 6 ತಿಂಗಳ ಹಿಂದೆ ನಮ್ಮ ಮಧ್ಯೆ ಸಮಾಜದಲ್ಲಿ ಕರ್ನಾಟಕದಲ್ಲಿ ಸಂಚಲನೆಯನ್ನ ಮೂಡಿಸಿದಂತಹ ವಿಷಯ. ನಿವೇದಿತಾ ಚೇತನ್ನ ಮದುವೆ ಆಗಿದ್ದು, ಸನ್ಯಾಸಿಯಾಗಿದ್ದಾಕೆ ಮದುವೆ ಆದ್ರು. ನಾನು ಬದುಕು ಜಟಕಾ ಬಂಡಿಗೆ ಇಬ್ಬರನ್ನ ಪ್ರೀತಿಯಿಂದ ಆಹ್ವಾನ ಮಾಡ್ತಾ ಇದ್ದೀನಿ. ನಿವೇದಿತಾ ಮದುವೆ ಆಗಿ ಎಷ್ಟು ತಿಂಗಳಾಯ್ತು ಈಗ? 6 ತಿಂಗಳು. 6 ತಿಂಗಳಾಗಿದೆ. ಓಕೆ, ಎಲ್ಲಿದ್ದೀರಿ? ಚನ್ನಗಿರಿ. ಓಕೆ, ನೀವು ಓದ್ತಾ ಇದ್ದೀರಿ ಅಲ್ವಾ? MA ಓದ್ತಾ ಇದ್ದೀರಿ. ಯಾವ ಸಬ್ಜೆಕ್ಟ್ ನಲ್ಲಿ? ಹಿಸ್ಟ್ರಿ. ನೀವೇನ್ ಮಾಡ್ತಾ ಇದ್ದೀರಿ? ಮಾಡ್ತಾ ಇದ್ದೆ ಮೇಡಮ್, ಎಕ್ಸಾಮ್ ಕಟ್ಟಿದ್ದೀನಿ ಈಗ. ಎಕ್ಸಾಮ್ ಕಟ್ಟಿದ್ದೀನಿ. ಓಕೆ, ನೀವು ಗಂಡ ಹೆಂಡತಿಯಾಗಿ 6 ತಿಂಗಳಿಂದ ದಂಪತಿಗಳಾಗಿ ಬದುಕ್ತಾ ಇದ್ದೀರಿ. ನಿಮ್ ತಾಯಿ ಎಲ್ಲಿದ್ದಾರೆ ಚೇತನ್ ಈಗ? ದುರ್ಗದಲ್ಲಿದ್ದಾರೆ ಅವರು. ದುರ್ಗದಲ್ಲಿದ್ದಾರೆ. ಓಕೆ, ನಿವೇದಿತಾ 14ನೇ ವರ್ಷದಲ್ಲಿ ನೀವು ಮಠಕ್ಕೆ ಹೋಗಿದ್ದಲ್ವಾ? ಯಾತಕ್ಕಾಗಿ? ಯಾರು ಕರ್ಕೊಂಡು ಹೋಗ್ಬಿಟ್ಟಿತ್ತು? ಅಂದ್ರೆ ನಾನು ಸಣ್ಣವಳಿದ್ದಾಗ್ಲೇ ಅನಾಥೆ ಆಗಿದೆ. ಅಂದ್ರೆ ನನ್ನನ್ನು ಬೆಳೆಸಿದವರು ಚೆನ್ನಾಗಿ ನೋಡ್ಕೊಳ್ತಾ ಇರ್ಲಿಲ್ಲ. ಅವರು ಹೇಗೆ ಅಂದ್ರೆ ಅವ್ರ ಮಕ್ಕಳು 4 ಜನ ಇದ್ದಾರೆ. ಅವರಿಗೆಲ್ಲ ಅನ್ನ ಹಾಕಿದ್ರೆ ನನಗೆ ಹೇಳ್ತಾ ಇದ್ರು, ನೀನ್ ನನ್ನ ಮಗಳಾಗಿದ್ರೆ ನಿನ್ಗೆ ಅನ್ನ ಆಗ್ತಾ ಇದೆ, ಇಲ್ಲಾಂದ್ರೆ ನಿನ್ಗೆ ಯಾಕೆ ಆಗ್ಬೇಕು ಅನ್ನೋ ಭಾವನೆ ಅಲ್ಲಿ ಬರ್ತಾ ಇತ್ತು. ನೀವು ಅನಾಥೆ ಅಂತ ಹೇಳಿದ್ರಿ, ನಿಮ್ ತಂದೆ ತಾಯಿ ತೀರ್ ಹೋಗಿದ್ರ? ನಮ್ಮ ತಂದೆ ತಾಯಿ ಎಲ್ಲಿದಾರಂತ ನನಗೆ ಗೊತ್ತಿಲ್ಲ. ನಿಮ್ಮ ಸುತ್ತಲೂ ನಿಮ್ಮವ್ರು ಆಗಿರ್ಲಿಲ್ವಾ ಅವರು? ನೀವು ಯಾರ ಮನೇಲಿದ್ರು ಅವ್ರು ನಿಮ್ಮವ್ರಲ್ಲ, ಸಂಬಂಧಿಕರಲ್ಲ ಅವರು? ಅಲ್ಲ. ನನ್ನ ಯಾತಕ್ಕಾಗಿ ಅಲ್ಲಿದ್ರಿ ಮತ್ತೆ? ನಂಗೆ ಗೊತ್ತಿಲ್ಲ, ಸಾಕಿದ್ರಂತೆ ನನ್ನನ್ನ. ಇವ್ರ ಸಂಬಂಧಿಕರಲ್ಲ, ಹೇಗೆ ಮತ್ತೆ ಅವ್ರನ್ನ ಮಾತಾಡಿಸ್ತಾ ಇದ್ರಿ ನೀವು? ನಾನು ಅಮ್ಮ ಅಪ್ಪನೇ ಅಂತಲೇ ಕರೀತಾ ಇದ್ದೆ. ಓಕೆ, ಅವರ ನಿರ್ಧಾರವಾ ನೀವು ಮಠಕ್ಕೆ ಹೋಗಿದ್ದು? ಅವರು ನನಗೆ ಏನ್ ಮಾಡ್ತಾ ಇದ್ರಂದ್ರೆ, ನೀನು ಅನಾಥೆ, ನಮ್ಮ ಹತ್ರ ಯಾಕಿರ್ತೀಯ ಅನ್ನೋ ಒಂದು ಭಾವನೆಗಳು ವ್ಯಕ್ತಪಡಿಸ್ತಾ ಇದ್ರು. ಪಡಿಸಿದಾಗ ನಾನು ಎಲ್ಲಾದ್ರೂ ನನ್ನನ್ನು ಸೇರಿಸ್ಬಿಡ್ರಿ, ಮತ್ತೆ ಯಾಕೆ ನನ್ನನ್ನು ಇಟ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದೆ. ಆಮೇಲೆ ಅವರು ನನ್ನನ್ನು ಆಶ್ರಮಕ್ಕೆ ತಂದು ಬಿಟ್ಟೋದ್ರು ಗುರುಗಳ ಹತ್ರ. ಒಬ್ಬ ಅಜ್ಜ ಅಂತ ಇದ್ರು, ಆ ಅಜ್ಜ ನನ್ನನ್ನು ಬಿಟ್ಟೋದ್ರು. ಅವ್ರು ಇವಾಗಿಲ್ಲ, ತೀರ್ಕೊಂಡಿದ್ದಾರೆ. ಅದಾದ್ಮೇಲೆ ದೀಕ್ಷೆ ತರದ್ದೇನಾದ್ರು? ದೀಕ್ಷೆ ತಗೊಂಡೆ, ನಾನೇ ತಗೊಂಡೆ ಇಷ್ಟಪಟ್ಟು. ಎಷ್ಟನೇ ವಯಸ್ಸಿನಲ್ಲಿದೆ? ನಾನು 15ನೇ ವರ್ಷದಲ್ಲಿ ನೀವೇ ಅಪೇಕ್ಷೆ ಪಟ್ಟು ದೀಕ್ಷೆ ತೆಗೆದುಕೊಂಡ್ರಿ. ಓಕೆ, ಅದಾದ್ಮೇಲೆ ನೀವು ಲೋಕ ಕಲ್ಯಾಣಕ್ಕಾಗಿ ಪ್ರವಚನಗಳನ್ನೆಲ್ಲ ನೀಡ್ತಾ ಇದ್ರಂತಲ್ಲ, ನಿಮ್ಮ ಪ್ರವಚನವನ್ನ ಕೇಳಿದ್ರಿ ಅಲ್ವಾ ಚೇತನ್? ಮೊದಲ ಪರಿಚಯ ಆಗಿದ್ದು ಹಾಗೆ ಅಲ್ವಾ? ಪ್ರವಚನವನ್ನ ಕೇಳಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಮೊದಲ ಪರಿಚಯ ಆಯ್ತು ನನಗೆ. ಓಕೆ, ಮತ್ತೆ ಯಾವಾಗ ಭೇಟಿ ಆದ್ರಿ ಚೇತನ್? 2 months ಅಲ್ಲಿ ನಂಬರ್ ಕಲೆಕ್ಟ್ ಮಾಡ್ಕೊಂಡೆ ಮೇಡಮ್ ಅವ್ರದ್ದು. ಯಾತಕ್ಕಾಗಿ ನಂಬರ್ ಕಲೆಕ್ಟ್ ಮಾಡ್ಕೊಂಡ್ರಿ? ಹೀಗೆ ಮಾತಾಡೋಣ ಅಂತ. ಯಾಕೆ ಮಾತಾಡ್ಬೇಕು? ಫಸ್ಟ್ ಟೈಮ್ ಇವ್ರು ನೋಡಿದಾಗ ನನಗೆ ಒಂಥರ ಅಫೆಕ್ಷನ್ ಆಯ್ತು. ನನಗೆ ಒಂಥರ ಏನ್ ಲೈಕ್ ಆಗ್ಬಿಟ್ರು ಫಸ್ಟ್ ಟೈಮ್ ನೋಡಿದ ತಕ್ಷಣ ಇವ್ರನ್ನ. ಮತ್ತೆ ಮಾತಾಡಿಸ್ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಫೋನ್ ನಂಬರ್ ತಗೊಂಡ್ರಿ? ಫೋನ್ ನಂಬರ್ ತಗೊಂಡೆ. ಫೋನ್ ನಂಬರ್ ತಗೊಂಡು ಫೋನ್ ಹಾಗೆ ಮಾತಾಡ್ತಾ ಇದ್ದೆ. ಆಫ್ಟರ್ 1 month ನಾನು ಇವರು ಬಿಲ್ ಮಾಡ್ಸಕ್ ಬರ್ತೀನಿ ಅಂತ ಹೇಳಿದ್ರು, ಅವಾಗ ಮಾತಾಡ್ಸ್ಕೊಂಡ್ ಬಂದೆ ಮೇಡಮ್. ಏನಾಗಿತ್ತು? ಏನು ಅಂತ ಮಾತಾಡಿಸ್ತೀರಿ ನೀವು ಒಬ್ಬ ಸನ್ಯಾಸಿ? ಇಲ್ಲ, ನಿಮ್ಮನ್ನ ಅಲ್ಲಿ ಹೀಗೆ ಸಮ್ಮೇಳನದಲ್ಲಿ ನೋಡಿದ್ದೆ, ಹಾಗೆ ಮಾತಾಡ್ಸ್ಬೇಕು ಅನ್ನಿಸ್ತಾ ಹಾಗೆ ಫೋನ್ ಮಾಡಿದೆ ಅಂತ ಹೇಳ್ತಾ ಇದ್ದೆ. ಅವ್ರು ಇದ್ದಾರೆ, ಸರ್ ಏನ್ ಮಾಡ್ತೀರಿ ಅಂತ. ಇಲ್ಲ, ಕ್ಯಾಶುವಲ್ ಮಾತಾಡೋಡು. ಕ್ಯಾಶುವಲ್ ಮಾತಾಡ್ಬೇಕಾದ್ರೆ ನಾನು ಒಂದು ಫಸ್ಟ್ ಟೈಮ್ ಮೀಟ್ ಮಾಡಲ್ಲ ಆದ್ಮೇಲೆ 1 ವರ್ಷ ಆದ್ಮೇಲೆ ಮದುವೆ ವಿಚಾರ ಮಾತಾಡ್ತಾ ಇದ್ದೆ. ನೀವ್ಯಾಕೆ ಮದ್ವೆ ಆಗಲಿಲ್ಲ ಹಾಗೆ ಮದ್ವೆ ಆದ್ರೆ ಏನಿದೆ, ಸೋಷಿಯಲ್ ವರ್ಕಿಂಗ್ ಮಾಡೋಕ್ಕಾಗಲ್ಲ ಹಾಗೆ ಅಂದ್ರು. ಯಾರು ಹೇಳ್ದು ಮದುವೆ ಯಾಕೆ ಮಾಡೋಕ್ಕಾಗಲ್ಲ, ಹಸ್ಬೆಂಡ್ ಹೆಲ್ಪ್ ಮಾಡ್ಬೋದಲ್ಲ ಅಂತ, ಹಸ್ಬೆಂಡ್ ಮದುವೆ ಹೋಗೋದಲ್ಲ ನೀವು ಅಂದೆ. ಅದಕ್ಕೆ ಅವರಿದ್ದರು, ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅದ್ರಲ್ಲಿ ಈಗ ಅಂದ್ರು. ಸರಿ ಬೇಣಿತ ಸುಮ್ಮನೆ ಅದೇ. ಆಮೇಲೆ ಬರ್ತಾ ಇದಕ್ಕೆ ಇದು ಮಾಡಿದೆ. ಈ ಮಧ್ಯೆ ಆಶ್ರಮದಲ್ಲಿ ಅಥವಾ ಗುರುಗಳ ಭಯ ಈ ತರದಿರ್ಲಿಲ್ವಾ ನಿಮಗೆ? ಇತ್ತು. ನಾನು ಒಮ್ಮೆ ಗುರುಗಳ ಹತ್ರ ಬಂದ್ಬಿಟ್ಟು ಹೇಳ್ದೆ, ಗುರುಗಳೇ ಸಮಾಜ ಸೇವೆ ಮಾಡಿ ಸಾಕನ್ಸ್ತು. ಸ್ಟಾರ್ಟಿಂಗ್ ಹೋದಂತ ಸಂದರ್ಭದಲ್ಲಿ 5 ದಿನಗಳ ಕಾಲ ನನಗೆ ಊಟ ಯಾರು ಕೊಡ್ಲಿಲ್ಲ. ಇವಳಿಂದ ಏನಾಗ್ತದೆ ಅನ್ನೋ ಭಾವನೆ ಅವರಲ್ಲಿತ್ತು. ಒಬ್ಬ ಅಮ್ಮನ ಕೇಳಿದೆ, ಅಮ್ಮ ನಾನು ಈ ಶ್ರಾವಣ ಮಾಸ ಇದೆ, ನಾನು ಪ್ರವಚನ ಮಾಡಬೇಕು, ಈ ಜನಗಳನ್ನ ಸಂಘಟನೆ ಮಾಡಬೇಕು, ಏನಾದ್ರೂ ಹೆಲ್ಪ್ ಮಾಡ್ರಿ ಅಂತ. ಅವಾಗ ಅಮ್ಮ ಹೇಳಿದ್ರು, ಈ ಮಠಕ್ಕೆ ಯಾರು ಬರ್ತಾರೆ, ಈ ಮಠಕ್ಕೆ ಯಾರು ಬರೋದಿಲ್ಲ, ನೀವು ಸಂಘಟನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಹೊರಟೋಗ್ರಿ ನೀವು ಅಂತ ಹೇಳಿದ್ರು. ಇಲ್ಲ, ನಾನು ಮಾಡ್ಲೇಬೇಕು ಅಂತ ಛಲ ತೊಟ್ಬಿಟ್ಟು ಅದೇ ಮಠದಲ್ಲಿ ನಾನು ಇದ್ಬಿಟ್ಟು ಪ್ರವಚನ ಮಾಡಿದೆ. 1000 ಜನ ಸೇರಿಸಿದೆ, ಹಳ್ಳಿಗಳಿಗೆಲ್ಲ ಹೋಗ್ಬಿಟ್ಟು. ಆಮೇಲೆ ನಮ್ಮ ಗುರುಗಳು ಬಂದ್ರು, ಒಳ್ಳೆ ಕೆಲಸ ಮಾಡಿದೆ ಅಮ್ಮ ಅಂತೇಳಿ ಖುಷಿ ಪಟ್ರು. ಕಷ್ಟದ ಬದುಕೇನಮ್ಮ? ಖಂಡಿತ. ಮಠದಲ್ಲಿ ಬದುಕೋದು ನಾವು ಅನ್ಕೊಳ್ಳೋ ತರ, ನಾನೀಗ ಮಾತಾಜಿ ಅವ್ರನ್ನ ಕೇಳ್ತಾ ಇದ್ದೆ, ನಾವು ಅನ್ಕೊಳ್ಳೋ ತರ ಅಷ್ಟೊಂದು ಇರೋದಿಲ್ಲ, ಹಾಗೆ ಇರೋದಿಲ್ಲ. ಹಾಗಿರಲ್ವಾ?
ಅದೇ ಆ ಜನಗಳು ಕೊಡುವಂತ ಏನಂದ್ರೆ ಅವ್ರಿಗೆ ಏನ್ ತಿಳ್ಕೊಂಡ್ಬಿಟ್ಟಿರ್ತಾರೆ ಅಂದ್ರೆ ನಮ್ಮ ಬಗ್ಗೆ ಅವ್ರಿಗೆ ಭಾವನೆ ಏನಿರುತ್ತೆ ಅಂದ್ರೆ ಇವ್ರು ಅನಾಥರು, ಯಾರು ಇಲ್ದವ್ರು, ಅದಕ್ಕೆ ಸನ್ಯಾಸತ್ವ ಸ್ವೀಕರಿಸಿದ್ದಾರೆ ಅಂದ್ರೆ ಇವರಿಗೆ ಸಂಸಾರ ಮಾಡ್ಲಿಕ್ಕಾಗದೆ ಏಡಿಗಳಾಗಿ ಬಂದಿದ್ದಾರೆ ಅನ್ನೋ ಭಾವನೆ ಅವರಲ್ಲಿ ಇರ್ತದೆ. ಆದ್ರೆ ಆ ಭಾವನೆ ಅವರಲ್ಲಿ ಇರಬಾರ್ದಂತೀನಿ. ಯಾಕಂದ್ರೆ ಸಮಾಜ ಸೇವೆ ಮಾಡ್ಬೇಕು ಅಂತ ಬಂದವರಿಗೆ ಆ ರೀತಿ ನೋಡುವಂಥದ್ದಿದೆಯಲ್ಲ, ಅದು ನನಗೆ ಲೈಕ್ ಆಗೋದಿಲ್ಲ. ಯಾಕೆ ಅವ್ರಿಗೂ ಸಂಸಾರನೂ ಮಾಡಕ್ ಬರ್ತದೆ, ಸನ್ಯಾಸತ್ವ ಸ್ವೀಕರಿಸಕ್ಕೂ ಬರ್ತದೆ, ಯಾಕೆ ಆಗೋದಿಲ್ಲ ಅಂತ.